ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಪ್ರಿಯಾಂಕ್ ಖರ್ಗೆ ವಿರುದ್ಧ ವಿಡಿಯೋ ಬಿಟ್ಟ ಕಮಲ ಪಡೆ. ಮಿನಿಸ್ಟರ್ ವಿರುದ್ಧ, ಪ್ರಭಾವಿ ಮಂತ್ರಿಯ ವಿರುದ್ಧ, ಎಐಸಿಸಿ ಅಧ್ಯಕ್ಷರ ಪುತ್ರನ ವಿರುದ್ಧ ಈಗ ಗಂಭೀರ ಆರೋಪ ಸಿಡಿದಿದೆ. ಏನ್ ಮಾಡಿದ್ದಾರೆ ಹಾಗಾದ್ರೆ ಪ್ರಿಯಾಂಕ್ ಖರ್ಗೆ ಅವರು? ಮಾತೆತ್ತಿದ್ರೆ ದಾಖಲೆ ಹಿಡ್ಕೊಂಡು ಬರೋ ಮಂತ್ರಿ ಈಗೇನು ಹೇಳ್ತಾರೆ ಅಂತ ಮುಗಿಬಿದ್ದಿರೋದು. ಡೀಟೇಲ್ಸ್ ಇಡ್ತಾ ಹೋಗ್ತೀವಿ. ಸಿಕ್ಕಾಪಟ್ಟೆ ಆಕ್ರೋಶವೇ ಸಿಡ್ದಿದೆ. ಭ್ರಷ್ಟರನ್ನ ರಕ್ಷಿಸೋಕೆ ನಿಂತಿದ್ದಾರ ಹಾಗಾದ್ರೆ? ಅದಕ್ಕೋಸ್ಕರ ಇಷ್ಟೆಲ್ಲ ಡ್ರಾಮಾನ, ಈ ರೀತಿ ಆಕ್ರೋಶ ಸಿಡ್ದಿರೋದು. ಡೀಟೇಲ್ಸ್ ನೋಡ್ತಾ ಹೋಗೋಣ. ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಮೊನ್ನೆ ಅಷ್ಟೇ ದೊಡ್ಡ ಖರ್ಗೆ ಅವರ ವಿಡಿಯೋ ಸಿಕ್ಕಾಪಟ್ಟೆ ಸದ್ದು ಮಾಡ್ತು. ನಿಮ್ಮ ಮುಂದೆ ಇಟ್ಟಿದ್ವಿ ಅದನ್ನ. ಏನಂತ ಹೇಳಿದ್ರು? ಎಐಸಿಸಿ ಅಧ್ಯಕ್ಷ, ಕಾಂಗ್ರೆಸ್ನ ಮುತ್ಸದ್ದಿ ಹಿರಿಯ ನಾಯಕ, ಸತತವಾಗಿ ಗೆದ್ದ, ಸೋಲಿಲ್ಲದ ಸರದಾರ ಅಂತ ಅನಿಸ್ಕೊಂಡಿದ್ರು. ಒಂದೇ ಒಂದು ಸಲ ಸೋತಿದ್ದು. ಅಷ್ಟು ಸಲ ಪ್ರತಿನಿಧಿಯಾಗಿದ್ದಂತಹ ಖರ್ಗೆ ಅವರು ನಮ್ಮ ಭಾಗ ಅಭಿವೃದ್ಧಿ ಇಲ್ಲ, ನಮ್ಮ ಭಾಗಕ್ಕೆ ಅನುದಾನ ಇಲ್ಲ, ನಮ್ಮ ಭಾಗದಲ್ಲಿ ಏನೂ ಆಗಿಲ್ಲ. ಡಿ.ಕೆ ಮುಂದೆ ಹೇಳ್ತಾರೆ, DCM ಸಾಹೇಬ್ರ ಮುಂದೆ, ದಯವಿಟ್ಟು ನಿಮ್ಮ ಭಾಗ ಮಾಡ್ದಂಗೆ ನಮ್ಮ ಭಾಗನೂ ಮಾಡ್ಕೊಡಿ, ನಿಮ್ದು 100 ತಗೊಂಡ್ರೆ ನಮ್ಗೆ 75 ಆದ್ರೂ ಕೊಡಿ ಅಂತ ಗೋಗರಿತಾರೆ. ನಮ್ಮ ಭಾಗ ಹಿಂದುಳಿದಿದೆ, ಅಭಿವೃದ್ಧಿ ಆಗಿಲ್ಲ ಅನ್ನೋದನ್ನ ರಾಜ್ಯದ ಜನರ ಮುಂದೆ ಒಪ್ಕೊಳ್ತಾರೆ. ಅಭಿವೃದ್ಧಿ ಮಾಡಬೇಕಾಗಿದ್ದಂತ ಮಹಾನುಭಾವ ಅಲ್ವಾ? ಇದು ಬಹಳ ಆಕ್ರೋಶಕ್ಕೆ ಕಾರಣ ಆಯ್ತು. ಇವರು ಅಸಹಾಯಕರಾದ್ರೆ ಇನ್ಯಾರನ್ನ ಕೇಳಬೇಕು? ಯಾಕೆ ಇವರು 9 ಸಲ MLA ಆದ್ರು, ಯಾಕೆ MP ಆದ್ರು, ಯಾಕೆ ಮಂತ್ರಿ ಆದ್ರು, ಏನ್ ಮಾಡಿದ್ರು ಇವರು ಅನ್ನುವಂಥ ಆಕ್ರೋಶ ಸಿಡಿದಿತ್ತ. ಈಗ ನೋಡಿ, ಪ್ರಿಯಾಂಕ್ ಖರ್ಗೆ ಅವರ ವಿರುದ್ಧ ವಿಡಿಯೋ ಬಿಟ್ಟಿದ್ದಾರೆ ಬಿಜೆಪಿಗರು. ಇದೇ ವಿಚಾರ, ಇದೇ ಅಭಿವೃದ್ಧಿ ವಿಚಾರದಲ್ಲಿ ಏನ್ ನಡೆದಿದೆ ಅಂತ ಮುಗಿಬಿದ್ದಿರೋದು ವಿಡಿಯೋ ಬಿಟ್ಟು. ಇದಕ್ಕೆ ನೋಡಿ, ನಿಮ್ಮ ಭಾಗ ಅಭಿವೃದ್ಧಿ ಆಗ್ತಿಲ್ಲ, ಇಂತಹ ಭ್ರಷ್ಟರ ಬೆನ್ನಿಗೆ ನೀವು ನಿಂತಿದ್ದಕ್ಕೆ, ನಿಮ್ಮ ಈ ವರ್ತನೆಗೆ, ನಿಮ್ಮ ಈ ನಡೆಯಿಂದಾಗಿ ಇಡೀ ಉತ್ತರ ಕರ್ನಾಟಕ ಭಾಗ, ಕಲ್ಯಾಣ ಕರ್ನಾಟಕ ಭಾಗ ಹಿಂದುಳಿದಿದೆ ಅಂತ ಮುಗಿಬಿದ್ದಿರೋದು ಬಿಜೆಪಿ. ಏನಾಗಿದೆ? ಕ್ರೀಡಾಪಟು ರಾಷ್ಟ್ರ ಮಟ್ಟದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಆಡಿದ್ದಾರೆ ಅಂತ ಹೇಳಲಾಗ್ತಿದೆ, ಗೊತ್ತಾಗಬೇಕು. ಒಟ್ಟಿನಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಇವರು ಪದಕ ವಿಜೇತ ಒಬ್ರು ಕ್ರೀಡಾಪಟು. ಪಾಪ ಅವ್ರು ಏನಂತ ನಿರಂತರವಾಗಿ ಹೋರಾಟ ಮಾಡ್ತಾ ಇದ್ದಿದ್ದು ಅಂತ ಕೇಳಿದ್ರೆ, ಎಷ್ಟೋ ಕೋಟ್ಯಾಂತರ ರೂಪಾಯಿ ಕಾಮಗಾರಿ ಆಗಿದೆ ಅಲ್ಲಿ ಕ್ರೀಡಾಂಗಣಕ್ಕೆ ಸಂಬಂಧಪಟ್ಟಂತೆ. ಪ್ರೇಕ್ಷಕರ ಗ್ಯಾಲರಿ, ಜನ್ನಿಂಗ್ ಟ್ರ್ಯಾಕು ಎಲ್ಲ 4-5 ವರ್ಷಗಳಲ್ಲಿ ಸಿಕ್ಕಾಪಟ್ಟೆ ಕೆಲಸ ಆಗಿದೆ. 5 ಕೋಟಿ ವೆಚ್ಚದಲ್ಲಿ ಕಾಮಗಾರಿ ಆಗಿದೆ ಅಂತ. ಎಲ್ಲ ಕಳಪೆ, ಸಿಕ್ಕಾಪಟ್ಟೆ ಭ್ರಷ್ಟಾಚಾರ ಆಗಿದೆ. ಕ್ರೀಡಾಪಟುಗಳನ್ನ ಬೆಳೆಸೋದೇ ಕಷ್ಟ ಈಗಿನ ಪರಿಸ್ಥಿತಿಯಲ್ಲಿ. ಪಾಪ ಅವ್ರಿಗೇನು ಪ್ರೋತ್ಸಾಹ ಇಲ್ಲ ಅನ್ನುವಂಥ ಬೇಸರ ಇದೆ. ಅದರಲ್ಲೂ ಉತ್ತರ ಕರ್ನಾಟಕ ಭಾಗದಲ್ಲಿ, ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಅವ್ರಿಗೆ ಏನೇನು ಸೌಲಭ್ಯ ಮಂತ್ರಿಗಳು ಮಾಡಿಕೊಡ್ತಿದ್ದಾರೆ. ಇವರು ಅವರು ಅಂತಲ್ಲ, ಯಾವ ಸರ್ಕಾರ ಎಷ್ಟೆಷ್ಟು ಪ್ರೋತ್ಸಾಹ ಕೊಟ್ಟಿದೆ ಕ್ರೀಡೆಗೆ ಕರ್ನಾಟಕದಲ್ಲಿ, ಬೇಕಲ್ವಾ ಅದು? ಅಂಥದ್ರಲ್ಲಿ ಪಾಪ ಇವರು ಹೇಳ್ತಿದ್ದಾರೆ, ಕ್ರೀಡಾಂಗಣಕ್ಕೆ ಬಂದಿರೋ ದುಡ್ಡನ್ನು ಕೂಡ ಸರಿಯಾಗಿ ಇನ್ವೆಸ್ಟ್ ಮಾಡದೆ, ಅದನ್ನ ಇಂಪ್ಲಿಮೆಂಟ್ ಮಾಡದೆ ಹೊಡೆದಿದ್ದಾರೆ ದುಡ್ಡು. ಎಷ್ಟು ಕಳಪೆ ಆಗಿದೆ ಅಂದ್ರೆ ಹೆಸರಿಗೆ ಮಾಡಿದ್ದಾರೆ ಎಷ್ಟೇ ಇಲ್ಲಿ ಅನ್ನುವಂಥ ಆಕ್ರೋಶ ಸಿಡ್ದಿದೆ. ಕೊಟ್ಟ ಮಾತು ತಪ್ಪಿದ್ದಾರೆ ಇವರು ಅಂತ ಆಕ್ರೋಶ ಸಿಡ್ದಿದೆ. ಸುಮಾರು ದಿನಗಳಿಂದ ತಮ್ಮ ಪದಕ, ಗೆದ್ದ ಪದಕ ಹರಾಜ್ಗಿಟ್ಟು, ಮಾರಾಟಕ್ಕಿಟ್ಟು, ಅದನ್ನು ಪ್ರದರ್ಶನಕ್ಕಿಟ್ಟು, ಈ ಥರ ಎಲ್ಲ ಸುಮಾರು ಬೇರೆ ಬೇರೆ ರೀತಿಯಲ್ಲಿ ಹೋರಾಟ ಮಾಡ್ತಿದ್ದಾರೆ ಅವರು. ಭ್ರಷ್ಟಾಚಾರದ ವಿರುದ್ಧ ತೊಡೆ ತಟ್ಟಿ ಯಾದಗಿರಿ ಜಿಲ್ಲಾ ಕ್ರೀಡಾಂಗಣದ ಕಾಮಗಾರಿಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ. ಯಾರ್ಯಾರು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅನ್ನೋದು ಗೊತ್ತಿಲ್ಲ. ಯಾಕೆ ಮಂತ್ರಿಗಳಿಗೆ ಸಿಟ್ಟು ಬಂತು ಅನ್ನೋದು ಗೊತ್ತಿಲ್ಲ. ಬಿಜೆಪಿ ಹೇಳ್ತಿರೋದು, ಈ ರೀತಿ ಸುಳ್ಳು ಹೇಳಿ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಅನ್ನೋ ರೀತಿ ಕ್ರೀಡಾಂಗಣ ಚೆನ್ನಾಗಾಗಬೇಕು, ಭ್ರಷ್ಟಾಚಾರ ಆಗಬಾರ್ದು ಅನ್ನುವಂಥ ಪಾಪ ರಾಷ್ಟ್ರ ಮಟ್ಟದ ಪದಕ ವಿಜೇತ ಒಬ್ರು ಕ್ರೀಡಾಪಟು, ಉತ್ತಮವಾದ ಕ್ರೀಡಾಪಟು ಲೋಕೇಶ್ ರಾಠೋಡ್ ಸೇರಿದಂತೆ ಕೆಲವ್ರ ಮೇಲೆ FIR ಆಗತ್ತೆ. ಸುಮ್ಮನೆ ಏನೋ ಪೊಲೀಸರು ಬಂದ್ರು, ವಶಕ್ಕೆ ಪಡೆದ್ರು, ಬಿಟ್ರು ಅಲ್ಲ, FIR ಆಗತ್ತೆ. ಅದು ಅವ್ರ ಭವಿಷ್ಯಕ್ಕೆ ಮಾರಕ ಅಲ್ವಾ? ಕ್ರೀಡಾಪಟುಗಳು ಇವರೆಲ್ಲ, FIR ಆಗತ್ತೆ ಅವ್ರ ಮೇಲೆ. ಸರಿ, ಹಾಗಾದ್ರೆ ಭ್ರಷ್ಟಾಚಾರವನ್ನು ಪ್ರಶ್ನೆನೂ ಮಾಡಬಾರ್ದು, ಕ್ರೀಡಾಂಗಣ ಚೆನ್ನಾಗಾಗಬೇಕು. ಈಗ ನಮಗೇನೋ ಕಷ್ಟಪಟ್ಟು ನಾವು ಭವಿಷ್ಯ ಕಲ್ಪಿಸ್ಕೊಂಡಿದ್ದೀವಿ ಕ್ರೀಡೆಯಲ್ಲಿ. ಪಾಪ ಅವ್ರಿಗೆ ಎಷ್ಟು ಸಪೋರ್ಟ್ ಕೊಟ್ಟಿದ್ದಾರೆ ಇವರು ಅನ್ನೋದು ಗೊತ್ತಿಲ್ಲ. ಕಷ್ಟಪಟ್ಟು ಮೇಲೆ ಬಂದಿದ್ದಾರೆ. 4 ಜನ ಮಕ್ಕಳು ನಾಳೆ ಕ್ರೀಡೆಯಲ್ಲಿ ಬೆಳೆಯೋಕೆ ಇಷ್ಟಪಡೋರಿದ್ರೆ ಅದಕ್ಕೆ ಅನುಕೂಲ ಆಗಲಿ ಅಂತ ಇವರು ಆಶಿಸಿದ್ರೆ, ನಮ್ಮ ಜಿಲ್ಲೆಯಲ್ಲಿ ಕ್ರೀಡಾಂಗಣ ಚೆನ್ನಾಗಿರ್ಬೇಕು ಅಂತ ಇವರು ಹೋರಾಟ ಮಾಡಿದ್ರೆ ಇವ್ರ ಮೇಲೆ ಕೇಸ್ ಬೀಳುತ್ತೆ. ಏನ್ ಪ್ರಿಯಾಂಕ್ ಖರ್ಗೆ ಅವರೇ ನಿಮ್ಮ ಕರಾಮತ್ತು ಅಂತ ಈಗ ಬಿಜೆಪಿ ಮುಗಿಬಿದ್ದಿದೆ. ಸುಳ್ಳು ಹೇಳಿ ಕೇಸ್ ಹಾಕ್ಸ್ತಿದ್ದೀರಲ್ಲ ಈತನ ಮೇಲೆ, ನಿಮ್ಮನ್ನ ಎದುರು ಹಾಕೊಂಡ್ರೆ ಹಾಗಾದ್ರೆ ಯಾರಿಗೂ ಉಳಿಗಾಲ ಇಲ್ವಾ ಅಂತ ಬಿಜೆಪಿ ಮುಗಿಬಿದ್ದಿರೋದು ವಿಡಿಯೋ ಕೂಡ ಬಿಟ್ಟಿದ್ದಾರೆ. ಆ ವ್ಯಕ್ತಿಗೆ ಸರ್ಕಾರದಿಂದ 15 ಲಕ್ಷ ಜಿಮ್ ಮಾಡಕ್ ಕೊಟ್ಟಿದೆ.
ಅವ್ರು ಕೆಲವು ಏನೋ ಒಂದು RTI ನಲ್ಲಿ ಏನೋ ಕೇಳಿದ್ದಾರೆ, ಅದು ವಿಳಂಬ ಆಗಿದೆ ಅಂದ್ಬಿಟ್ಟು ಅವರು ಪ್ರತಿಭಟನೆ ಮಾಡಿದ್ರು. ಏನೋ ಪೆಟ್ರೋಲ್ ಸುರಿಸ್ಕೊಳಕ್ಕೆ ಹೋಗಿದ್ದಂತೆ ಆ ವ್ಯಕ್ತಿ, ಆ ಪೆಟ್ರೋಲ್ ಕ್ಯಾನ್ ಎಲ್ಲ ಸೀಸ್ ಮಾಡಿ ಆಮೇಲೆ ಕೇಸ್ ಹಾಕಿದ್ರು. ನಾನು ಪೆಟ್ರೋಲ್ ತಗೊಂಡು ಹಾಕಕ್ ಪ್ರಯತ್ನ ಮಾಡ್ತಾರೆ ಅಂತ ಹೇಳಿ ಎಷ್ಟು ಸುಳ್ಳು ಹೇಳ್ತೀರಾ ಸರ್? ಒಂದಾದ್ರ ಕಡೆ ನಾನು ಪೆಟ್ರೋಲ್ ಹಾಕಿದ್ದೀನ ಯಾವ್ದೋ ಕಡೆ, ಸುಮ್ನೆ ನೀವು ಸುಳ್ಳು ಕೇಸ್ ನಮ್ಮ ಮೇಲೆ ಹಾಕದ್ ಬಳಸ್ತಾ ಇದ್ದೀರಾ, ಇನ್ನೊಂದ್ ಕಡೆ ಅವ್ರು ಏನ್ ಹೇಳ್ತಾರಂದ್ರೆ ಸರ್ಕಾರ ವತಿಯಿಂದ ನನಗೆ 15 ಲಕ್ಷದ ಜಿಮ್ ಸಿಕ್ಕಿದೆ ಅಂತ ಹೇಳಿ. ಅವ್ರಿಗೆ ಗಮನಕ್ಕಿರ್ಲಿ, ಎಲ್ಲರಿಗೂ ಜನಕ್ಕೆ ಗಮನಕ್ಕಿರ್ಲಿ, ಆ 15 ಲಕ್ಷ ಜಿಮ್ ಅದಲ್ಲ ಎಲ್ಲರಿಗೂ ಕೊಡಲ್ಲ. SC/ST ಸಂಬಂಧಪಟ್ಟಾದ ಕ್ರೀಡಾಪಟುಗಳಿಗೆ ಯಾರಿಗೆ ಜಾಬ್ ಇಲ್ಲ ಅಥವಾ ಅವ್ರು ಯಾವ ರೀತಿ ಅವ್ರಿಗೆ ಕೆಲಸ ಕಾಮಗಾರಿ ಇಲ್ಲ ಅಂತವ್ರಿಗೆ ಇಡೀ ರಾಜ್ಯದಿಂದ ಮಾತ್ರ 5 ಜನ ಮಾತ್ರ ಸಿಲೆಕ್ಟ್ ಮಾಡಿಬಿಟ್ಟು ಇದೊಂದು ಸೌಲಭ್ಯ ಕೊಡ್ತಾರೆ. ಅದರಲ್ಲಿ ನಾನು ಒಂದು ಸಿಲೆಕ್ಟ್ ಆಗಿರೋದು, ಅದು 2022ರಲ್ಲಿ ನಾನು ಸಿಲೆಕ್ಟ್ ಆಗಿರೋದು. ಅಲ್ಲಿಂದ ಇಲ್ಲಿವರೆಗೆ 2 ಇಯರ್ಸ್ ಆದ್ಮೇಲೆ ನನಗೆ ಆ ಜಿಮ್ ವ್ಯವಸ್ಥೆ ಬಂದಿರೋದು. ಆ ಜಿಮ್ ಪಡಿಸಕ್ಕೆ ನಾನು 4 ಲಕ್ಷ ಖರ್ಚು ಮಾಡಿದ್ದೀನಿ. ಅದು ಯಾರ ಜೇಬಿಂದ ಬಂದಿಲ್ಲ ದುಡ್ಡು. ನಮ್ಮ ಡಾಕ್ಟರ್ ಸಾಹೇಬ್ ಬಾಬಾ ಅಂಬೇಡ್ಕರ್ SC/ST ಅವ್ರಿಗೆ ಏನ್ ಸಿಗ್ಬೇಕು ಸೌಲಭ್ಯದಿಂದ ನನಗೆ ಸಿಕ್ಕಿರೋದು. ಅದು ಎಲ್ಲರಿಗೂ ಕೊಡಲ್ಲ. ನ್ಯಾಷನಲ್ಸ್ ಅಲ್ಲಿ ಮೆಡಲ್ ಇದ್ರೆ ಮಾತ್ರ ಅದು ಸಿಗತ್ತೆ. ಇವಾಗ ಸುಳ್ಳಿನ ಅಪರಾಧ ಏನ್ ಮಾಡ್ತಾರಂದ್ರೆ ಅವ್ರು ನನ್ ಕರೆದು ಕೊಟ್ಟಿದ್ರಂತೆ ಸರ್, ಅದು ತಗೊಳಕ್ಕೆ ನಾನು ಎಷ್ಟು ಕಷ್ಟಪಟ್ಟಿದ್ದೇನೆ ಅದು ನನಗೆ ಮಾತ್ರ ಗೊತ್ತಿರೋದು. ಅಂದ್ರೆ ಅವ್ರು ಹೇಳ್ತಾರೆ, ಅವರು ಈ BJP ಬಿಟ್ಟಿರುವಂಥ ವಿಡಿಯೋದಲ್ಲಿ ಆತ ಏನೋ ಪ್ರೊಟೆಸ್ಟ್ ಮಾಡೋಕೆ ಪೆಟ್ರೋಲ್ ಸುರ್ಕೊಳಕ್ ಬಂದ, ಆತ್ಮಹತ್ಯೆ ಪ್ರಯತ್ನ, ಅದಕ್ಕೆ ಅರೆಸ್ಟ್ ಮಾಡಿದ್ದಾರೆ ಅಂತ. ಆ ವ್ಯಕ್ತಿ ಹೇಳ್ತಿರೋದೇನು, ಪೆಟ್ರೋಲ್ ತಗೊಂಡು ಹೋಗಿದ್ರೆ ತಾನೇ ನಾನು ಆತ್ಮಹತ್ಯೆಗೆ ಯತ್ನಿಸೋದು. ಯಾವ ರೀತಿ ಸುಳ್ಳು ಕಥೆ ಕಟ್ಟಿದ್ದೀರಾ ನೀವು. ಒಬ್ಬ ಅಮಾಯಕನನ್ನ ಮುಗಿಸೇ ಬಿಡಬೇಕು, ಹೋರಾಟ ಮಾಡಿದ್ವಿ ಅನ್ನೋ ಕಾರಣಕ್ಕೆ ಅವ್ರನ್ನ ಮುಗಿಸೇ ಬಿಡಬೇಕು ಅಂತ ಹೊರಟಿದ್ದೀರಾ ಅಂತ BJP ಈಗ ಆಕ್ರೋಶ ಭರಿತವಾಗಿ ಪ್ರಿಯಾಂಕ್ ಖರ್ಗೆ ಅವರೇ ನಿಮ್ಮ ಭಾಗ ಈ ರೀತಿ ಭ್ರಷ್ಟಾಚಾರ ಒಂದ್ ಕಡೆ, ಮತ್ತೊಂದ್ ಕಡೆ ಅದಕ್ಕೆ ಸಪೋರ್ಟ್ ಬೇರೆ, ಇದಕ್ಕೆ ನೋಡಿ ಹಿಂದುಳಿದಿರೋದು, ಇನ್ನೇನು ನೀವು ಮಾತಾಡ್ತೀರಿ ಅಂತ ಮುಗಿಬಿದ್ದಿದೆ. ಮಾನವ ಜೀವನ ಗುಣಮಟ್ಟವನ್ನು ಅಳೆಯೋ ಸೂಚ್ಯಂಕದಲ್ಲಿ ಕಲ್ಯಾಣ ಕರ್ನಾಟಕದ ಬಹುತೇಕ ಜಿಲ್ಲೆಗಳು ಕಟ್ಟಕಡೆಯ ಸ್ಥಾನದಲ್ಲಿವೆ. ಇನ್ನು ನೀವು RSS ವಿರುದ್ಧ ಪ್ರೊಟೆಸ್ಟ್ ಮಾಡ್ತೀರಾ, ಕ್ರಮ ತಗೊಳ್ತೀರಾ ಅಂತ ಇತ್ತೀಚೆಗಷ್ಟೇ ಈ ಜಟಾಪಟಿ ಆದಾಗ BJP ಚಾರ್ಜ್ ಶೀಟ್ ಬಿಟ್ಟಿತ್ತು ಪ್ರಿಯಾಂಕ್ ಖರ್ಗೆ ಅವ್ರ ವಿರುದ್ಧ. ಶಿಕ್ಷಣದಲ್ಲಿ, ಆರೋಗ್ಯದಲ್ಲಿ, ಮಹಿಳೆ ಮಕ್ಕಳ ಪೌಷ್ಟಿಕಾಂಶ, ಬಾಣಂತಿ ಸಾವು, ಇಂಥದ್ದು ಯಾವ ಲೆಕ್ಕ ತಗೊಂಡ್ರು ನಿಮ್ಮ ಜಿಲ್ಲೆ, ನಿಮ್ಮ ಕ್ಷೇತ್ರ, ನಿಮ್ಮ ಭಾಗ ಹಿಂದುಳಿದಿದೆ, ಅದು ಕಾಣಲ್ವಾ ನಿಮಗೆ ಅಂತ ಮುಗಿಬಿದ್ದಿತ್ತು. ಮೊನ್ನೆ ಅದನ್ನ ದೊಡ್ಡ ಖರ್ಗೆ ಅವರು ಒಪ್ಕೊಂಡ್ರು, ನಮ್ಮ ಭಾಗ ಅಭಿವೃದ್ಧಿನೇ ಆಗಿಲ್ಲ ಅಂತ. ಮಾಡಬೇಕಾದವರೇ ಹೇಳ್ತಿದ್ದಾರೆ ಅಭಿವೃದ್ಧಿ ಆಗಿಲ್ಲ ಅಂತ. ಅವರೇ ಮುದ್ರೆ ಹೊತ್ತು ತನ್ನ ರಿಪೋರ್ಟ್ ಕಾರ್ಡ್ ಅನ್ನು ಇಟ್ಟಿದ್ದಾರೆ, ತಾವು ಏನೂ ಮಾಡಿಲ್ಲ ಅಂತ. ಈಗ ಉಸ್ತುವಾರಿ ಸಚಿವರು ಪ್ರಿಯಾಂಕ್ ಖರ್ಗೆ ಅವರು ಇರುವಂಥ ಕಲಬುರಗಿಯಲ್ಲಿ ನಿಂತ್ಕೊಂಡು ಹೇಳಿದ ಮಾತದು. ಯಾರು ದೊಡ್ಡ ಖರ್ಗೆ ಅವರು, ಅವರದ್ದೇ ಸರ್ಕಾರ, ಕಾಂಗ್ರೆಸ್ ಸರ್ಕಾರ, ಅವರದ್ದೇ ಹೈಕಮಾಂಡ್ ಇಂಥ ಅಸಹಾಯಕ ಮಾತಾಡಿದ್ದನ್ನು ನೋಡಿದ್ವಿ. ಈಗ ನೋಡಿ ಇಲ್ಲಿ ಭ್ರಷ್ಟಾಚಾರ ಅಂತ ಹೋರಾಟ. ಸರಿ, ನಿಮಗೆ ಏನು ಅನಿಸ್ತು ಅಲ್ಲಿ ತಪ್ಪಾ ಸರಿನಾ ಇನ್ವೆಸ್ಟಿಗೇಷನ್ ಮಾಡಿ. ಸುಮ್ಮನೆ ಆ ಕ್ರೀಡಾಪಟು ಬಂದ್ಕೊಂಡು ಯಾರೋ BJP ಅವರು ಬಂದು ಪ್ರೊಟೆಸ್ಟ್ ಮಾಡಿದ್ರೆ ರಾಜಕಾರಣ ಆಗುತ್ತೆ. ಕ್ರೀಡಾಪಟು ಒಬ್ಬರು ಬಂದ್ಕೊಂಡು ಹೋರಾಟ ಮಾಡ್ತಾರೆ ಅಂದರೆ ಅದರಲ್ಲೂ ಹಿಂದುಳಿದ ಮತ್ತು ಪರಿಶಿಷ್ಟ ವರ್ಗದ ಕ್ರೀಡಾಪಟುಗಳು, ಪಾಪ ಅವ್ರಿಗೆ ಅಂಥ ಅವಕಾಶ ಎಷ್ಟು ಸಿಕ್ಕಿದೆ, ಎಷ್ಟು ಪ್ರೋತ್ಸಾಹ ಸಿಕ್ಕಿದೆ ಅಂತ ಗೊತ್ತಿಲ್ಲ. ಅದೇ ಸಮುದಾಯದ ಪ್ರತಿನಿಧಿಗಳಿಗೆ ಇನ್ನೂ ಕಾಳಜಿ ಇರಬೇಕು, ತಮ್ಮ ಸಮುದಾಯದವರು ಇಷ್ಟು ಮುಂದೆ ಬಂದಿದ್ದಾರೆ ಅಂತ. ಆದರೆ ಪಾಪ ಅವ್ರಿಗೆ ಇಷ್ಟು ಅನ್ಯಾಯ ಆಗಿದೆ ಅನ್ನೋ ಆಕ್ರೋಶ. ಈಗ ಅವ್ರು ಹೇಳ್ತಾರೆ ನೋಡಿ, ತನಗೆ ಸರ್ಕಾರದಿಂದ 15 ಲಕ್ಷ ಜಿಮ್ ಕೊಟ್ಟಿದ್ದಾರೆ, ನಾನೇ ಕರೆದು ಕೊಟ್ಟೆ ಅಂತ ಹೇಳ್ತಿದ್ದಾರೆ ಇವರು. ಎಷ್ಟು ಕಷ್ಟಪಟ್ಟು ತಗೊಂಡಿದ್ದೀನಿ ಗೊತ್ತಾ, ಅದು ಎಲ್ರಿಗೂ ಸಿಗೋದಲ್ಲ, ಬರೀ 5 ಜನಕ್ಕೆ ಸಿಗತ್ತೆ. ಅದರಲ್ಲೂ ನ್ಯಾಷನಲ್ ಮೆಡಲ್ ತಗೊಂಡಿರಬೇಕು, ಹಾಗೆ SC/ST ರಿಸರ್ವೇಷನ್ ಇರಬೇಕು. ಇಷ್ಟೆಲ್ಲ ಕ್ರೈಟೀರಿಯಾದಲ್ಲಿ ನಾನು ಇಷ್ಟು ಕಷ್ಟಪಟ್ಟು ನನ್ನ ಬೆಳವಣಿಗೆಯಿಂದ ನಾನು ತಗೊಂಡಿರೋದು. ನನಗೆ ಅವಕಾಶ, ಅಂಬೇಡ್ಕರ್ ಅವರು ಮಾಡಿಕೊಟ್ಟಿರುವಂಥ ಅವಕಾಶದಲ್ಲಿ ನನಗೆ ಸಿಕ್ಕಿದ್ದು ನನ್ನ ಶ್ರಮದಿಂದಾಗಿ. ಅವರು ಮುಗಿಬಿದ್ದಿದ್ದಾರೆ. ಎಷ್ಟು ಸುಳ್ಳು ಹೇಳ್ತೀರಿ ನೀವು ಅಂತ. ಅದ್ರ ಮೇಲೆ ನಾನು 4 ಲಕ್ಷ ಖರ್ಚು ಮಾಡ್ಕೊಂಡು ಇವತ್ತು ಜೀವನಕ್ಕೊಂದು ದಾರಿ ಮಾಡ್ಕೊಂಡಿದ್ದೀನಿ, ಅದ್ರ ಮೇಲೆ ನಾನು ಕರೆದು ಕೊಟ್ಟೆ ಅಂತ ಹೇಳೋದಲ್ಲದೆ ಈಗ FIR ಹಾಕ್ಸ್ತಿದ್ದೀರಿ, ಪೆಟ್ರೋಲ್ ಕಥೆ ಕಟ್ತಿದ್ದೀರಿ ಅಂತ ಅವರು ಕೂಡ ಮಾತಾಡಿದ್ದಾರೆ. BJP ಈಗ ಅದೆರಡೂ ವಿಡಿಯೋವನ್ನು ಸೇರಿಸಿ ಪ್ರಿಯಾಂಕ್ ಖರ್ಗೆ ಅವರೇ ಎಷ್ಟು ಸುಳ್ಳು ಹೇಳ್ತೀರಾ ನೀವು, ಅದರಲ್ಲೂ ಅಮಾಯಕರ ವಿರುದ್ಧ, ಒಬ್ಬ ಸಾಮಾನ್ಯ ವ್ಯಕ್ತಿಯ ವಿರುದ್ಧ ಈ ರೀತಿಯ ದೌರ್ಜನ್ಯ ಸರಿನಾ ಅಂತ BJP ಮುಗಿಬಿದ್ದಿದೆ, ಆಕ್ರೋಶ ಹೊರ ಹಾಕ್ತಾ ಇದೆ. ಲೋಕೇಶ್ ರಾಠೋಡ್ ಹೇಳ್ತಿರೋದೇನೀಗ, ಯಾದಗಿರಿ ಜಿಲ್ಲೆ ಕ್ರೀಡಾಂಗಣದ ಬಗ್ಗೆ ಹೋರಾಟ ಮಾಡಿದ್ದಕ್ಕೆ ನನ್ನ ಮೇಲೆ ಕೇಸ್ ಬಿದ್ದಿದೆ. ಆಯ್ತು, ಯಾವಾಗ ಬೇಕಾದರೂ ಅರೆಸ್ಟ್ ಮಾಡಬಹುದು, ಕ್ರೀಡಾಂಗಣ ಸುಧಾರಣೆ ಆಗುತ್ತೆ ಅಂದರೆ ನನ್ನನ್ನು ಜೈಲಿಗೆ ಹಾಕಿ ಬೇಕಿದ್ರೆ. ಪ್ರಿಯಾಂಕ್ ಖರ್ಗೆ ಸಾಹೇಬ್ರ ಬಗ್ಗೆ BJP ಟ್ವೀಟ್ ಮಾಡಿದೆ ಅಂತ ಗೊತ್ತಾಯ್ತು. ನನಗಂತೂ ಈ BJP ಮತ್ತೊಂದು ಅನ್ನೋದ್ರ ಬಗ್ಗೆ ಗೊತ್ತಿಲ್ಲ. ನಾನು ನನ್ನ ಪಾಡಿಗೆ ಪ್ರಾಮಾಣಿಕವಾಗಿ ಇದ್ರ ಬಗ್ಗೆ ಕಾಳಜಿಯಿಂದಾಗಿ ಹೋರಾಟ ಮಾಡಿದ್ದೀನಿ. ಅವ್ರವ್ರ ಹಿತಾಸಕ್ತಿಗೆ ಯಾರು ಟ್ವೀಟ್ ಮಾಡ್ತಾರೆ, ಯಾರು ಸಪೋರ್ಟ್ ಮಾಡ್ತಾರೆ ನನಗೆ ಸಂಬಂಧ ಇಲ್ಲ. ಆದ್ರೆ ಅನ್ಯಾಯ ಆಗಿದೆ, ಅದನ್ನು ಪ್ರಶ್ನೆ ಮಾಡ್ತಿದ್ದೀನಿ ಅಂತ ಅವ್ರು ಹೇಳ್ತಿದ್ದಾರೆ. ನನ್ನ ಪರ ಯಾರು ನಿಲ್ಲಿ ಅಂತಲೂ ನಾನು ಕೇಳಿಲ್ಲ,
ಯಾರನ್ನೂ ನಾನು ದೂಷಿಸ್ತಾನೂ ಇಲ್ಲ, ನ್ಯಾಯ ಬೇಕು ಅಂತ ಹೇಳ್ತಾ ಇದ್ದೀನಿ. ಜಿಲ್ಲಾ ಕ್ರೀಡಾಂಗಣದ ಪರಿಸ್ಥಿತಿಯನ್ನು ತೆರೆದಿಡ್ತಿದ್ದೀನಿ, ನ್ಯಾಯ ಬೇಕಷ್ಟೇ ಅಂತ ಕೇಳ್ತಿದ್ದಾರೆ. ಅರ್ಹತೆ, ನಾಯಕತ್ವ, ಬದ್ಧತೆ ಯಾವುದೂ ಇಲ್ಲದೆ ಅಪ್ಪನ ಹೆಸರಲ್ಲಿ MLA ಆಗಿ ಮಿನಿಸ್ಟರ್ ಆಗಿರುವಂಥ ಪ್ರಿಯಾಂಕ್ ಖರ್ಗೆ ಅವ್ರಿಗೆ ಇದೆಲ್ಲ ಎಲ್ಲಿ ಗೊತ್ತಾಗುತ್ತೆ ಅಂತ ಈಗ BJP ಪ್ರಶ್ನೆ ಮಾಡ್ತಿರೋದು. ಕ್ರೀಡಾಂಗಣ ಸರಿಪಡಿಸಿ ಅಂದರೆ ರಾಷ್ಟ್ರಮಟ್ಟದ ಕ್ರೀಡಾಪಟು ಒಬ್ಬರಿಗೆ ಲೋಕಲ್ ರೌಡಿ ರೀತಿ ನಡ್ಕೊಳ್ತಿದ್ದಾರೆ ಪ್ರಿಯಾಂಕ್ ಖರ್ಗೆ, ಅವ್ರ ಮೇಲೆ ದಬ್ಬಾಳಿಕೆ ನಡೆಸ್ತಿದ್ದಾರೆ ಅಂತ BJP ಹೇಳ್ತಾ ಇರೋದು. ಅಪ್ಪ ಮಗನ ವರ್ತನೆ, ಈ ಒಂದು ನಡೆಯೇ ಇಡೀ ಅವರ ಭಾಗ ಹಿಂದುಳಿಯೋ ಕಾರಣ. ಅಥ್ಲೀಟ್ಗಳ ವಿರುದ್ಧ ಕೇಸ್ ದಾಖಲು ಮಾಡ್ತಾರಲ್ಲ ಇವರು, ಪ್ರೋತ್ಸಾಹ ಕೊಡಬೇಕು, ಅಂಥವ್ರನ್ನ ಬೆಳೆಸಬೇಕು, ಅಂಥದ್ರಲ್ಲಿ ಅಂಥವರ ಜೀವನ ಹಾಳು ಮಾಡ್ತಾರಲ್ಲ ಇವರು ಅಂತ ಮುಗಿಬಿದ್ದಿದ್ದಾರೆ BJPಗರು. ಟ್ವೀಟ್ ಶೂರ ಖರ್ಗೆ ಅವರು ತನ್ನ ಶೂರತ್ವವನ್ನು ದಯವಿಟ್ಟು ಕೆಲಸ ಮಾಡಿ ತೋರಿಸಿ. ಆ ಕೆಲಸ ಮಾಡಿ ತೋರಿಸಿದ ಉದಾಹರಣೆಯೇ ಇಲ್ಲ. ಮತ್ತೊಬ್ಬರ ಮೇಲೆ ಮುಗಿ ಬೀಳೋದು, ಮತ್ತೊಬ್ಬರ ವಿರುದ್ಧ ಕೇಸ್ ಹಾಕೋದು ಬಿಟ್ರೆ ನೀವು ಇನ್ನೇನು ಮಾಡಿದ್ದೀರಿ ಅಂತ BJP ಪ್ರಶ್ನೆ ಮಾಡ್ತಾ ಇದೆ. ಈಗ KKYA ಅಧ್ಯಕ್ಷ ಪುನೀತ್ ರಾಜ್, ಕ್ರೀಡಾಪಟು ಲೋಕೇಶ್ ರಾಠೋಡ್ ವಿರುದ್ಧ FIR ಆಗಿದೆ. ಯಾದಗಿರಿ ನಗರ ಠಾಣೆಯಲ್ಲಿ ಈ ಕುರಿತು FIR ಆಗಿರೋದು. ಸಭೆಯೊಂದರಲ್ಲಿ ಸಿಬ್ಬಂದಿ ಬ್ಯುಸಿ ಆಗಿದ್ರಂತೆ, ಆಗ ಅಧಿಕಾರಿ ಜೊತೆಗೆ ಅಶಿಸ್ತಿನಿಂದ ವರ್ತಿಸಿದ್ದಾರೆ, ಅಗೌರವ ತೋರಿದ್ದಾರೆ, ಅನುಮತಿ ಇಲ್ಲದೆ ವಿಡಿಯೋ ಚಿತ್ರೀಕರಣ ಮಾಡಿದ್ದಾರೆ, ಸಹಾಯಕ ನಿರ್ದೇಶಕರ ಜೊತೆಗೆ ಅಶಿಸ್ತು, ಏರು ಧ್ವನಿಯಲ್ಲಿ ಮಾತಾಡಿರೋದು, ಇಂಥದ್ದೆಲ್ಲ ಕೇಸ್ ಆಗಿದೆ. ಸಹಾಯಕ ನಿರ್ದೇಶಕ ರಾಜು ಬಾವಿಹಳ್ಳಿಯಿಂದ ದೂರು ದಾಖಲ ಕೇಸ್ ಆಗಿದೆ. ಸರಿ, ಈ ಕೇಸಿಗೆ ಕಾರಣ ಅಶಿಸ್ತು ಅಂತ ಹೇಳ್ತಿದ್ದಾರೆ ಒಂದ್ ಕಡೆ. ಫಸ್ಟ್ ಆಫ್ ಆಲ್ ಈ ರೀತಿ ಪಾಪ ಕ್ರೀಡಾಪಟುಗಳು ಪ್ರೊಟೆಸ್ಟ್ ಮಾಡೋಕೆ ಬಂದ್ರೆ ಮಾತಾಡ್ಬೇಕು ಅವ್ರ ಜೊತೆ ಕೂತ್ಕೊಂಡು. ಅಶಿಸ್ತು ಅಂತ ಕೇಸ್ ಹಾಕಿ ಬುಕ್ ಮಾಡಿ ಒಳಗೆ ಹಾಕೋದಲ್ಲ ಅನ್ನೋದು ಒಂದು. ಇನ್ನೊಂದು ಕಡೆ ಆರೋಪ ಗಿಟ್ರೋಲು ಅಂತೆಲ್ಲ ಕಥೆ ಶುರುವಾಗಿದೆ. ಈಗ ಅದು ಏನು ಅಂತ ಪೊಲೀಸರೇ ಕಂಡು ಹಿಡಿಬೇಕಪ್ಪ. ಪೆಟ್ರೋಲ್ ಸುರ್ಕೊಳ್ಳೋಕೆ ಹೋಗಿದ್ದ ಆ ವ್ಯಕ್ತಿ ಅಂತ ಹೇಳ್ತಾ ಇರೋದು. ಅವರು ಪದಕ ಇಟ್ಟು ಶಾಂತಿಯುತವಾಗಿ ಹೋರಾಟ ಮಾಡ್ತಾ ಇದ್ರೆ ನಾವು ಕ್ರೀಡಾಂಗಣ ಸುಧಾರಣೆಗೆ ಈ ರೀತಿ ಸುಳ್ಳು ಹೇಳಿ ನಮ್ಮನ್ನು ಒಳಗೆ ಹಾಕೋಕೆ ನೋಡ್ತಿದ್ದಾರೆ ಅಂತ ಇವ್ರು ಹೇಳ್ತಿರೋದು. BJP ಕೂಡ ಆ ವಿಡಿಯೋವನ್ನು ಬಿಟ್ಟಿರೋದು. ಸತ್ಯಾಸತ್ಯತೆ ಗೊತ್ತಾಗಬೇಕು. ಆದರೆ ಕ್ರೀಡಾಪಟುಗಳ ಮೇಲೆ ಈ ವರ್ತನೆ ಅದು ಯಾರಿಂದ ಆಗಿದೆ, ಏನಕ್ಕಾಗಿದೆ ಅನ್ನೋದು ಅರ್ಥ ಆಗ್ತಿಲ್ಲ. ಈ ವರ್ತನೆ ಪ್ರಿಯಾಂಕ್ ಖರ್ಗೆ ಅವರೇ ಅವರಿಂದ ಆಗಿಲ್ಲ ಅಂತ ಇಟ್ಕೊಳ್ಳಿ. ಈಗ ಅವರಿಂದ ಆಗಿಲ್ಲ ಅಂದರೆ ಯಾರಾದರೂ ಬೇರೆಯವರು ಮಾಡಿದರೆ ಅವರೇ ಮುಂದೆ ನಿಂತು ತಮ್ಮ ಭಾಗದ ಒಬ್ಬ ಯುವಕ ಈ ರೀತಿ ಸಾಧನೆ ಮಾಡಿದವ್ರಿಗೆ ಅನ್ಯಾಯ ಆಗ್ತಿದೆ ಅಂತ ಸಹಾಯ ಮಾಡೋಕೆ ಮುಂದೆ ಬಂದರೂ ಕೂಡ ಅದು ದೊಡ್ಡ ಗುಣ ಆಗುತ್ತೆ ಪ್ರಿಯಾಂಕ್ ಖರ್ಗೆ ಅವರದ್ದು. ನೋಡ್ರಿ, ನಾನು ಸರ್ಕಾರಕ್ಕೆ ಅಥವಾ ನಮ್ಮ ಜಿಲ್ಲಾ ಆಡಳಿತಕ್ಕೆ ಪ್ರಶ್ನೆ ಮಾಡೋದಕ್ಕೆ ನನ್ನ ಮೇಲೆ FIR ಆಗಿದೆ. FIR ಆಗೋ ಕಾರಣ ಏನಂದ್ರೆ, ನಾವು ಸತತವಾಗಿ 5 ವರ್ಷದಿಂದ ನಾನು ಅವ್ರಿಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಏನಂದ್ರೆ ಸ್ಟೇಡಿಯಂ ಸುಧಾರಣೆ ಮಾಡಿಕೊಡಿ ಸರ್, ಅದು ಏನು ಅನುದಾನ ಬಂದಿದೆ ಅದರಲ್ಲೇ ಮಾಡಿಕೊಡಿ ಸರ್, ಎಕ್ಸ್ಟ್ರಾ ಹಾಕೋಬೇಡಿ, ಜೇಬಿಂದ ಕೊಡಬೇಡಿ ಅಂತ ನಾವು ಯಾವ ರೀತಿ ಪ್ರೆಷರ್ ಇಲ್ಲ. ಸಿಂಪಲ್ ಆಗಿ ಅವ್ರನ್ನ ಪ್ರಶ್ನೆ ಮಾಡಿ ಸರ್ ಯಾವಾಗ ಮಾಡ್ಕೊಡ್ತೀರಾ. 5 ವರ್ಷದಿಂದ ನಾನು ಕೇಳ್ಕೊಂಬಂದ್ರು ಅವ್ರು ಮಾಡ್ತಾ ಇಲ್ಲ. ಅವ್ರ ಹತ್ರ ಪಾರ್ಟಿ ಮಾಡೋಷ್ಟು ಟೈಮ್ಗಳು ಇದೆ, ಆದರೆ ನಮ್ಮ ಹತ್ರ ಬಂದು ನಮ್ಮ ಮನವಿನ ಸ್ವೀಕಾರಷ್ಟು ಅವ್ರ ಹತ್ರ ಟೈಮ್ ಇಲ್ಲ. ಇದೆಲ್ಲ ಕಾರಣದಿಂದ ನಾವು ಸತತವಾಗಿ ನಾನು ವಿಡಿಯೋ ಮುಖಾಂತರ ಆಯಿತು, ನಾವು ಸ್ಟ್ರೈಕ್ ಮಾಡೋದಾಯಿತು, ಹೋರಾಟ ಮಾಡೋ ಎಲ್ಲಾನು ಪ್ರಯತ್ನ ಮಾಡಿದ್ದೀವಿ. ಈಗ ಅದರದ್ದು ಭಿಕ್ಷೆ ಅಂದರೆ ಅದರದ್ದು ನಮ್ಗೆ ಗಿಫ್ಟ್ ಏನು ಸಿಕ್ಕಿದೆ, FIR ಸಿಕ್ಕಿದೆ. ನಾನು ಎನಿ ಟೈಮ್ ನನಗೆ ಅರೆಸ್ಟ್ ಆಗೋ ಚಾನ್ಸಸ್ ಇದೆ. ಈಗ ಇದೆಲ್ಲ ಕಷ್ಟ ಆಗ್ತಾ ಇದೆ. ನಾನು ವಿಡಿಯೋ ಮಾಡೋ ಮುಖಾಂತರ ಸುಮಾರು ಜನ ಬೆಂಬಲ ಕೊಡ್ತಾ ಇದ್ದಾರೆ. ಮುಂದೆಗಡೆ ಯಾರು ಬರ್ತಾಯಿಲ್ಲ, ಆದರೆ ಇಂಡೈರೆಕ್ಟಾಗಿ ಬೆಂಬಲ ಕೊಡ್ತಾ ಇದ್ದಾರೆ. ಸೊ ನೆಕ್ಸ್ಟ್ ಅದೇ ಇದೆ, ನನ್ನ ಮೇಲೆ FIR ಆಗಲಿ, ನಾನು ಜೈಲು ಹೋಗೋಕೆ ರೆಡಿ ಇದ್ದೀನಿ. ಆದರೆ ನನ್ನ ಒಂದೇ ಡಿಮಾಂಡು, ನಮ್ಮ ಯಾದಗಿರಿ ಡಿಸ್ಟ್ರಿಕ್ಟ್ ಸ್ಟೇಡಿಯಂ ಸುಧಾರಣೆ ಆಗಬೇಕು. ಯಾವ ಪಕ್ಷ ಪರವಾಗಿ ಅಲ್ಲ, ವಿರುದ್ಧ ಅಲ್ಲ. ಈಗ ನಾನೊಬ್ಬ ಸಮಾಜಕ್ಕೋಸ್ಕರ ಅಥವಾ ನನ್ನ ಕ್ರೀಡೆಯಲ್ಲಿ ನಾನು ಹೆಸರು ಬರಬೇಕು ಅಥವಾ ನಮ್ಮ ಯಾದಗಿರಿ ಡಿಸ್ಟ್ರಿಕ್ಟ್ ಮುಂದೆ ಬರಬೇಕು ಅಷ್ಟೇ ನಾನು ಕಷ್ಟಪಡ್ತಾ ಇರೋದು. ಅವರವರು ಅಜೆಂಡಾ ಇಟ್ಕೊಂಡು ಏನೋ ಮಾಡಿದ್ದಾರೆ. ಇವಾಗ ನನಗೆ ವಿಷಯ ಗೊತ್ತಾಗ್ತಾ ಇದೆ. ಬಿಕಾಸ್ ಅವರು ಟ್ವೀಟ್ ಮಾಡಿದ್ರಂತೆ ಪ್ರಿಯಾಂಕ್ ಖರ್ಗೆ ಸಾಹೇಬ್ರಿಗೆ ಅವ್ರ ವಿರುದ್ಧ ಏನೋ ಮಾಡಿದ್ರಂತ ನನಗೆ ಕಿವಿಗೆ ಬೀಳ್ತಾ ಇರೋದು. ಬಟ್ ಇದಕ್ಕೆ ಅದು ನನಗೆ ಏನು ಸಂಬಂಧ ಇಲ್ಲ. ನಾನು ವಿಡಿಯೋ ಮಾಡಿ ಜಸ್ಟ್ ಅವೇರ್ನೆಸ್ ಕ್ರಿಯೇಟ್ ಮಾಡೋದು ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ ಹೊರತು ಅವ್ರ ಪಕ್ಷ ಇವ್ರ ಪಕ್ಷ ಅಂತ ನನಗೆ ಯಾವುದೂ ಇದಿಲ್ಲ ಸರ್. ಬೆಂಬಲಿಸುವಂತಹ ಒಂದು ಮನಸ್ಸು ಮಾಡಿದ್ರೆ ಅದರಲ್ಲಿ ಏನು ಸಣ್ಣತನ ಆಗಲ್ಲ, ದೊಡ್ಡತನವೇ ಆಗತ್ತೆ. ನೋಡೋಣ, ಕಾದ್ ನೋಡೋಣ. ನಮ್ಮ ಭಾಗ ಅಭಿವೃದ್ಧಿ ಆಗಬೇಕು, ನಿಮ್ಮಂತೆ ನಾವಾಗಬೇಕು ಅಂತ ಗೋಗರಿತಿರುವಂತಹ ಖರ್ಗೆ ಅವ್ರ ಗಮನಕ್ಕೆ ಹೋಗುತ್ತಾ ಇದು, ಅಥವಾ ಎಲ್ಲ ವಿಚಾರಗಳಲ್ಲೂ ಕೂಡ ಅತ್ಯಂತ ಚುರುಕಾಗಿ ಆಕ್ಷನ್ಗೆ ಮುಂದಾಗುವಂಥ ಪ್ರಿಯಾಂಕ್ ಖರ್ಗೆ ಅವರು ಈ ನಿಟ್ಟಿನಲ್ಲಿ ಕ್ರೀಡಾಪಟುಗಳಿಗೆ ನ್ಯಾಯ ಒದಗಿಸ್ಕೊಡ್ತಾರಾ? ಇಲ್ಲ ಅದು ಹೇಳಿಬಿಡ್ಲಿ ಕ್ರೀಡಾಂಗಣದ ಕಾಮಗಾರಿಯಲ್ಲಿ ಏನೂ ದೋಷ ಆಗಿಲ್ಲ ಅಂತ ಡಿಕ್ಲೇರ್ ಮಾಡ್ಬೇಕು. ಈಗ CM ಅಂಡರೇ ಬರುತ್ತೆ ಈ ಇಲಾಖೆ. ಮೋಸ್ಟ್ಲಿ ಅದನ್ನು ಅವರೇ ಇಟ್ಕೊಂಡಿದ್ದಾರೆ. ಈ ಯುವಜನ ಸಬಲೀಕರಣ, ಸ್ಪೋರ್ಟ್ಸ್ ಎಲ್ಲ ಸಪ್ರೇಟಾಗಿ ಬೇರೆ ಯಾರಿಗೂ ಕೊಟ್ಟಿಲ್ಲ ಅನ್ಸುತ್ತೆ, ಅವರು ಅಂಡರೇ ಬರುತ್ತೆ. CM ಆದರೂ ಹೇಳಬೇಕು, ಹೌದು ಈ ಜಿಲ್ಲಾ ಕ್ರೀಡಾಂಗಣದಲ್ಲಿ ಏನೂ ಲೋಪ ಇಲ್ಲ, ಇದು ಕರೆಕ್ಟ್ 100% ಕರೆಕ್ಟ್ ಆಗಿದೆ ಅಂತ. ಆವಾಗ ಬೇಕಾದರೆ ಇವರಿಗೆ ಆ್ಯಕ್ಷನ್ ತಗೊಳ್ಬಹುದು. ಯಾಕೆ ಇವರು ಅಪಪ್ರಚಾರ ಮಾಡ್ತಿದ್ದಾರೆ ಸರ್ಕಾರದ ವಿರುದ್ಧ ಅಂತ.
ಇಲ್ಲವಾದಲ್ಲಿ ಕ್ವಾಲಿಟಿ ಚೆಕ್ಸ್ ಮಾಡಿ ಅಲ್ಲಿ ಏನಾದರೂ ಸರಿಪಡಿಸುವಂಥ ಕೆಲಸನಾದರೂ ಮಾಡಿ. ಇಂಥದ್ದಾಗ್ತಿರುತ್ತೆ ಲೂಪ್ ಹೋಲ್ಸು, ಅಲ್ಲಿ ಇಲ್ಲಿ ಅಧಿಕಾರಿಗಳು ಹೊಡಿತಿರ್ತಾರೆ, ಎಲ್ಲಾನು ದೊಡ್ಡವ್ರ ಗಮನಕ್ಕೆ ಹೋಗಲ್ಲ ಅಂದರೆ ಆ ರೀತಿನಾದರೂ ಮಾಡಿ. ಅದು ಬಿಟ್ಟು ಅಥ್ಲೀಟ್ ಯಾರು ಹೋರಾಟ ಮಾಡ್ತಾರೋ ತಮ್ಮ ಹಕ್ಕಿಗಾಗಿ ಅವರನ್ನೇ ಜೈಲಿಗೆ ತುಂಬೋದು ಯಾವ ರೀತಿಯ ದರ್ಬಾರು ಇದು ಅನ್ನುವಂಥ ಆಕ್ರೋಶ ಯಾರಾದರೂ ಮಾಡ್ತಿರ್ಲಿ. ದರ್ಬಾರನ್ನು ಯಾರು ಮಾಡ್ತಿದ್ದಾರೆ ಅನ್ನೋದು ಗೊತ್ತಿಲ್ಲ. ಆರೋಪ BJP ಮಾಡ್ತಾ ಇರೋದು. ಪಾಪ ಅವರಂತೂ ಯಾರ ಹೆಸರು ಹೇಳ್ತಿಲ್ಲ. ಬಟ್ ನನಗೆ ಯಾರು ಜಿಮ್ ಮಾಡಿಕೊಟ್ರು, ಅದು ಕೊಟ್ಟರು, ಇದು ಕೊಟ್ಟರು, ಯಾರು ಭಿಕ್ಷೆ ಕೊಟ್ಟಿರೋದಲ್ಲ, ನಾನು ಕಷ್ಟಪಟ್ಟು ಸಂಪಾದನೆ ಮಾಡಿರೋದು ಅಂತ ಸೆಡ್ಡು ಹೊಡೆದಿದ್ದಾರೆ. ಸರ್ಕಾರದ ಮಟ್ಟದಲ್ಲಿ ನಾವು ಕೊಟ್ವಿ ಅಂತೆಲ್ಲ ಹೇಳಬೇಡಿ ಅಂತ, ನನ್ನ ಕಷ್ಟ ನನಗೆ ಗೊತ್ತು, ನಾನು ಪಟ್ಟಿರೋದು ಅಂತ. ಅದೀಗ ಆಕ್ರೋಶಕ್ಕೆ ಕಾರಣ ಆಗಿದೆ. ಯಾಕೆ ಇವ್ರ ಮೇಲೆ ಬ್ರಹ್ಮಾಸ್ತ್ರ ಬಿಡೋಕೆ ಹೋಗ್ತಿದ್ದಾರೆ? ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.